ನಾನಿವತ್ತು ನಿಮ್ಗೊಂದು ಒಳ್ಳೆ ಚಟ್ನಿ ಪುಡಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದು ಯಾವ ಚಟ್ನಿ ಪುಡಿ ಅಂತಂದರೆ ನೋಡಿ, ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾದ ಬೇಕಾದ ಪದಾರ್ಥಗಳು ನುಗ್ಗೆ ಸೊಪ್ಪು, ಒಣಮೆಣಸಿನ್ಕಾಯಿ, ಕಡಲೆಬೇಳೆ, ಮತ್ತು ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಇದನ್ನೆಲ್ಲ ತಗೊಂಡು ಫಸ್ಟು ನಾವು ಒಂದು ಬಾಣಲೆಗೆ ಇಟ್ಕೊಂಡು ಅದನ್ನು ಬಿಸಿ ಮಾಡಿಕೊಂಡು ಇವೆಲ್ಲ ಫಸ್ಟ್ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಎಲ್ಲ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಒಂದೇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಫ್ರೈ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಎಣ್ಣೆ ಎಲ್ಲ ಏನು ಹಾಕ್ಕೋಬಾರ್ದು. ಇದು ಹೆಲ್ದಿಗೆ ತುಂಬ ಒಳ್ಳೆಯದು. ಒಂದು ಚಟ್ನಿ ಪುಡಿ ಮಾಡ್ಕೊಂಡು ಇಡ್ಲಿಗಾದರೂ ದೋಸೆಗಾದರೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮಗೆ ಯೂಸ್ ಆಗಲಿ ಅಂತ. ಡೈಲಿ ಒಂದೊಂದು ಸ್ಪೂನ್ ತಿಂದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದೊಂದು ಹೆಲ್ದಿ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ನೋಡ್ಕೊಳ್ಳಿ, ಚೆನ್ನಾಗಿ ಆಗ್ತಾ ಇದೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಗೊತ್ತಾಗ್ಬಿಡುತ್ತೆ ನಮ್ಗೆ ಎಷ್ಟು ಫ್ರೈ ಆಗಬೇಕು ಏನು ಅಂತ. ಸ್ವಲ್ಪ ಚೇಂಜ್ ಆಗಿದ ತಕ್ಷಣ ಎತ್ಕೊಂಡ್ಬಿಡ್ಬೇಕು. ಮತ್ತು ಇದಾದಮೇಲೆ ಇದು ಸ್ವಲ್ಪ ಫ್ರೈ ಆದಮೇಲೆ ಮತ್ತು ನುಗ್ಗೆ ಸೊಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು, ಅಂದರೆ ಸ್ವಲ್ಪ ತ್ಯಾವ ಇರಬಾರ್ದು, ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡಿಕೊಂಡು ಫ್ರೈ ಮಾಡಿಬಿಟ್ಟು ಇದರಲ್ಲಿ ಅದನ್ನೆತ್ತಿ ಎಲ್ಲ ಸೇರಿ ಉಪ್ಪು ಹಾಕ್ಕೊಂಡು ನಾವು ಇದು ಮಾಡಬೇಕು. ಮಿಕ್ಸಿಗೆ ಇಕ್ಕಿದ್ರೆ ನಾವು ಮಿಕ್ಸಿಗೆ ಮಾಡಿಬಿಟ್ಟು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಕೊಟ್ಟರೆ ನಮ್ಗೆ ಯಾವಾಗ ಬೇಕೋ ಆವಾಗ ಒಂದೊಂದು ಸ್ಪೂನ್ ಡೈಲಿ ತಿನ್ಕೋಬೋದು. ಅದು ತುಂಬ ಒಳ್ಳೆಯದು ಹೆಲ್ತಿಗೆ. ನಾನು ಟ್ರೈ ಮಾಡ್ತಾ ಇದ್ದೀನಿ, ನೀವು ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ. ನಿಮ್ಗೆ ತುಂಬ ಯೂಸ್ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಕಾಳುಗಳು ತುಂಬ ಒಳ್ಳೆಯದು ಹೆಲ್ತ್ಗೆ. ನಾನು ಫಸ್ಟ್ ಟೈಮ್ ಯೂಟ್ಯೂಬೆಲ್ಲ ಓಪನ್ ಮಾಡಿದ್ದೇನೆ. ಸ್ವಲ್ಪ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ನಿಮ್ಗೆ ಇನ್ನೂ ಒಳ್ಳೆ ರೆಸಿಪೀಸು ಮಾಡಿ ತೋರಿಸ್ಕೊಡ್ತೀನಿ. ಇದು ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಎಲ್ಲರೂ ತಿನ್ಬೋದು. ಬೆಳಗ್ಗೆ ಇದ್ಬಿಟ್ಟು ಚಟ್ನಿ ಎಲ್ಲ ಹಾಕ್ಕೊಂಡು ಚಟ್ನಿ ಮಾಡಿದ್ರೆ ದೋಸೆ, ಇಡ್ಲಿ ಹಂಗೂ ತಿನ್ಬೋದು ಒಂದೊಂದು ಸ್ಪೂನ್ ಡೈಲಿ. ನೋಡಿ ಫ್ರೆಂಡ್ಸ್, ಎಲ್ಲ ಚೇಂಜ್ ಆಗ್ತಾ ಇದೆ ಕಾಳುಗಳು ಎಲ್ಲ. ನೋಡಿ ಇಷ್ಟೇ. ಫ್ರೆಂಡ್ಸ್, ಇದಾದಮೇಲೆ ಇದನ್ನು ಒಂದು ಪ್ಲೇಟ್ಗೆ ನಾವು ಎತ್ತಿಕೊಳ್ಳೋಣ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ನೋಡಿ ಅಷ್ಟೇ. ಇದೆಲ್ಲ ಎತ್ತಿ ಒಂದು ಪ್ಲೇಟಿಗೆ ಎತ್ತಿಕ್ಕೋಬೇಕು. ಎಲ್ಲ ಒಂದು ಪ್ಲೇಟಿಗೆ ಎತ್ತಿಕ್ಕೋಬೇಕಾಗುತ್ತೆ. ಡಿಫ್ರೆಂಟ್ ಇವಾಗ ಆಯಿತಾ. ಇದಾದಮೇಲೆ ಇವಾಗ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇನು ಬೇಗ ಇದಾಗ್ಬಿಡುತ್ತೆ.
ನೀವು ನುಗ್ಗೆ ಸೊಪ್ಪಿನ ಪಲ್ಯನೂ ಹೇಳ್ಕೊಡ್ತೀನಿ, ಮೊಟ್ಟೆ ಹಾಕಿ ಹಂಗೇನೂ ಹೇಳ್ಕೊಡ್ತೀನಿ. ಬೇಕಾದರೆ ಯೂಟ್ಯೂಬಲ್ಲಿ ಇಕ್ತೀನಿ ನೋಡಿ. ಇದು ಬೇಗ ಆಗೋಗ್ಬಿಡುತ್ತೆ. ನೋಡಿ ಎಷ್ಟು ಬೇಗ ಆಗ್ತಾ ಇದೆ. ನಿಮ್ಗೆ ಇಷ್ಟೇ ಸಾಕು ಅಂದರೆ ಇನ್ನೂ ಜಾಸ್ತಿ ಮೆಜರ್ಮೆಂಟಲ್ಲಿ ಬೇಕು ಅಂದರೆ ನೀವು ಹಾಕ್ಕೋಬೋದು. ಎಲ್ಲ ಇವಾಗ ತೋರಿಸಿದ್ರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಎಲ್ಲ ಹಾಕ್ಕೊಂಡು ಹುರ್ಕೋಬೋದು. ಏನು ನಾನು ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ, ಇರಲಿ ಚೆನ್ನಾಗಿರುತ್ತೆ ಅಂತ ಸೊಪ್ಪು. ನಾನು ಒಳ್ಳೆ ಬ್ಯೂಟಿ ಟಿಪ್ಸ್ ಎಲ್ಲ ಹೇಳ್ತೀನಿ ನೋಡಿ. ಎಷ್ಟು ಬೇಗ ಆಯಿತು ಅಂದರೆ ಅಷ್ಟೆ. ನೋಡಿದ್ರಾ? ತುಂಬ ಬೇಗ ಆಗೋಗುತ್ತೆ. ಸೊಪ್ಪುಗಳೆಲ್ಲ ಬೇಗ ಬೆಂದೋಗುತ್ತೆ, ಬೇಗ ಆಗೋಗುತ್ತೆ. ಒಂದ್ಸರಿ ಸ್ಟೋರ್ ಮಾಡಿ ಇಟ್ಕೊಬಿಟ್ರೆ ಎಲ್ಲ ಮಾಡಿ 15 ದಿವಸ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿ ನೋಡ್ತಾ ಇದ್ರಾ ಹೆಂಗಿದ್ದು ಸೊಪ್ಪು ಹೆಂಗಾಯ್ತು ಅಂತ. ನಾನು ರಾತ್ರಿನೇ ತೊಳೆದು ನೀಟಾಗಿ ಆರಿಸಿಕೊಂಡಿದ್ದೆ. ತೊಳಿಬೇಕು ಸೊಪ್ಪುಗಳೆಲ್ಲ ನೀಟಾಗಿ, ಸೊಪ್ಪು ತೊಳೆದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಲೇಡೀಸ್ ತಿಂದರೆ ಇನ್ನೂ ತುಂಬ ಒಳ್ಳೆಯದು. ಅವ್ರಿಗೆ ಎಲ್ದಿಗೆ ತುಂಬ ಒಳ್ಳೆಯದಾಗುತ್ತೆ. ಸ್ವಲ್ಪ ಫ್ರೀ ಆಗಲಿ. ಇನ್ನೊಂದು 2-3 ನಿಮಿಷ ಆದರೆ ಮುಗಿದೋಗುತ್ತೆ. ನೋಡಿ ಇಷ್ಟು ಬಂದರೆ ಸಾಕು. ಇಷ್ಟಾದರೆ ಸಾಕು ನೋಡಿ. ಬಂದಿದೆ, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಅಂದರೆ ಚೆನ್ನಾಗಿ ಹುರಿದಿದ್ದೀನಿ, ಸಾಕು. ಇವಾಗ ಇದೆಲ್ಲ ಒಂದರಲ್ಲಿ ಸೇರಿಸ್ಕೊಬಿಡೋಣ. ಮುಗೀತು ನೋಡಿ. ಇದು ಚಟ್ನಿ ಪುಡಿದು ಎಲ್ಲ ಫ್ರೈ ಮಾಡಿ ಹುರ್ಕೊಂಡು ಎತ್ತಿಕೊಂಡಿದ್ದೀನಿ. ಇನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಪೌಡರ್ ಮಾಡೋಬೇಕಷ್ಟೇ. ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಇದು ಆಮೇಲೆ ಪೌಡರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಲಾಸ್ಟ್ ಫೈನಲ್ಲೇ ರೆಡಿ ಆಯಿತು ಕರ್ಬೇವಿನ ಚಟ್ನಿ ಪುಡಿ. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ ನೋಡಿ.